ಕರ್ನಾಟಕ ಸಂರಕ್ಷಣಾ ವೇದಿಕೆಯ ನೆಲಮಂಗಲ ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆ, ಸಂಘಟನೆ ಬಲವರ್ಧನೆಗೆ ಪಣ. ನೆಲಮಂಗಲದ ಪ್ರವಾಸಿ ಮಂದಿರದಲ್ಲಿ ಇಂದು ಕರ್ನಾಟಕ ಸಂರಕ್ಷಣಾ ವೇದಿಕೆಯ ನೆಲಮಂಗಲ ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ರಾಜ್ಯ ಕಾರ್ಯದರ್ಶಿ ಬಿಕೆ ಚಿಕ್ಕಹನುಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಹೊಸ ಪದಾಧಿಕಾರಿಗಳನ್ನು ಅಧಿಕೃತವಾಗಿ ನೇಮಕ ಮಾಡಲಾಯಿತು. ನೂತನವಾಗಿ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೆ ರಾಜ್ಯ ಅಧ್ಯಕ್ಷರಾದ ಎಸ್ ಶಿವಕುಮಾರ್ ಅವರು ಶುಭ ಹಾರೈಸಿದರು. ಪದಾಧಿಕಾರಿಗಳ ಒಂದು ಪತ್ರ ಕೊಡುವ ದಿಸೆಯಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಾ, ಹೇಗೆ ಅನಿಸ್ತದೆ? ನೋಡಿ, ಕರ್ನಾಟಕ ಸಂರಕ್ಷಣಾ ವೇದಿಕೆ ಹುಟ್ಟಿದ್ದು 2007ರಲ್ಲಿ. 2007ರಿಂದ ಕರ್ನಾಟಕ ರಾಜ್ಯಾದ್ಯಂತ ಬಹಳ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ನಮ್ಮ ಕರ್ನಾಟಕ ಸಂರಕ್ಷಣಾ ವೇದಿಕೆ ಮಾಡ್ತಾ ಬಂದಿದೆ. ಇಡೀ ತುಮಕೂರು ಜಿಲ್ಲೆ ಬಹಳ ಸಣ್ಣ ಸಣ್ಣ ರಸ್ತೆಗಳನ್ನು ಹೊಂದಿತ್ತು. ತಾಲ್ಲೂಕು ಮಟ್ಟದಲ್ಲಿ 10 ತಾಲ್ಲೂಕಲ್ಲೂ ಕೂಡ ರೋಡ್ ಮಾರ್ಜಿನ್ ಒಡಿಸಿ ರಸ್ತೆ ಅಗಲೀಕರಣಕ್ಕೆ ಕಾರಣವಾಗಿದ್ದು ಕರ್ನಾಟಕ ಸಂರಕ್ಷಣಾ ವೇದಿಕೆ. ಡಾಕ್ಟರ್ ಸೋಮಶೇಖರ್ DC ಅವರಾಗಿದ್ದಾಗ ನಮ್ಮ ಸಂಘಟನೆಯ ನಾವು ಮುಖಂಡರುಗಳು ಹೋಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಸನ್ಮಾನವನ್ನು ಮಾಡಿ, ದಯವಿಟ್ಟು ಈ ಕೆಲಸವನ್ನು ನೀವು ಮಾಡಬೇಕು ಅಂತ ಕೇಳಿಕೊಂಡಾಗ ಅವರು ಬಹಳ ಖುಷಿಯಿಂದ ಎಲ್ಲ ಒಂದೇ ದಿನ ಎಲ್ಲ ತಾಲ್ಲೂಕಿನ ತಹಸೀಲ್ದಾರ್ಗಳಿಗೆ ಕಾಲ್ ಮಾಡಿಸಿ ಅವರು ಫೋನ್ ತಗೊಂಡು, ಯಾವತ್ತು ರೋಡ್ ಮಾರ್ಜಿನ್ ಹೊಡಿತೀರಾ, ಕರ್ನಾಟಕ ಸಂರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಶಿವಕುಮಾರ್ ಬಂದು ನನ್ನ ಮುಂದೆ ಕೂತ್ಕೊಂಡಿದ್ದಾರೆ, ನಾನು ಅವ್ರಿಗೆ ಉತ್ತರ ಕೊಡೋಕೆ ಆಗ್ತಾ ಇಲ್ಲ, ರಸ್ತೆನಲ್ಲಿ ಸಾಕಷ್ಟು ಅಪಘಾತಗಳಾಗ್ತಾ ಇದ್ದಾವೆ ಅಂತ ಕೇಳ್ತಾ ಇದ್ದಾರೆ, ನಾನು ಉತ್ತರ ಕೊಡೋಕೆ ಆಗ್ತಾ ಇಲ್ಲ, ಇಮ್ಮಿಡಿಯೇಟ್ ಆಗಿ ರಸ್ತೆ ಮಾರ್ಜಿನನ್ನು ಒಡಿಸಿ, ರೋಡ್ ಮಾರ್ಜಿನನ್ನು ಕ್ಲಿಯರ್ ಮಾಡಿ, ರಸ್ತೆ ಅಗಲೀಕರಣ ಮಾಡಿ ಅಂತ ಅವರು ಆದೇಶ ಮಾಡಿದ್ರು. ನಾನು ಹೋಗಿದ್ದು ಸಾಮಾನ್ಯ ಬುಧವಾರ ಅನ್ಸುತ್ತೆ ಅವ್ರ ಹತ್ರ. ಶುಕ್ರವಾರ ಪ್ರತಿ ತಾಲ್ಲೂಕು ಹಂತದಲ್ಲೂ ಕೂಡ JCBಗಳು ಗರ್ಜನೆ ಮಾಡ್ತಾ ಇದ್ವು. ರಸ್ತೆ ಅಗಲೀಕರಣ ಕೆಲಸ ನಡೀತಾ ಇತ್ತು. ಅವರು ಇವತ್ತು ನಿವೃತ್ತರಾಗಿದ್ದಾರೆ. ಆದರೂ ಕೂಡ ಅವ್ರಿಗೆ ನಾನು ಕೃತಜ್ಞನಾಗಿರ್ತೇನೆ. ಎರಡನೇ ವಿಷಯ, ತುಮಕೂರು ಅಮ್ಮನಿ ಕೆರೆ ಕೊಳತ್ ನಾರ್ತಾ ಇತ್ತು. ಅಲ್ಲಿ ಮೊಸಳೆಗಳು ಸೇರ್ಕೊಂಡಿದ್ವು. ಸಾರ್ವಜನಿಕರು ಹತ್ರ ಹೋಗೋದಕ್ಕೂ ಹೆದರ್ಕೋತಾ ಇದ್ರು. ಎಲ್ಲ ಅದೇನೋ ಜೆಂಡು ಅದು ಇದು ಬೆಳಕೊಂಡು ಹಂದಿಗಳೆಲ್ಲ ಹೊರಳಾಡಿ ಅಸಹ್ಯ ಮಾಡಿಟ್ಟಿದ್ವು ನೀರನ್ನು. ಅಂಥದನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಅಭಿವೃದ್ಧಿಪಡಿಸಬೇಕು ಅಂತ ನಾನು ಕೇಳಿಕೊಂಡಾಗ, ಮನವಿ ಕೊಟ್ಟಾಗ, ಅದನ್ನು ಕೂಡ ಆ ಹಂತದಲ್ಲಿ ನೀವೆಲ್ಲ ನೋಡಿರ್ಬೋದು, ಬಹಳ ಖುಷಿಯಾಗುವಂಥ ಸಂದರ್ಭ. ಅಲ್ಲಿ ಹೋದ್ರೆ ಬಹಳ ಒಳ್ಳೆ ವಾತಾವರಣ ಇದೆ, ಆ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಅದಕ್ಕೆ ನಾನು ಅದಕ್ಕೆ ಆಭಾರಿಯಾಗಿರ್ತೇನೆ. ಈ ರೀತಿಯಲ್ಲಿ ಹಿಂದೆ ಜನಾರ್ದನ್ ರೆಡ್ಡಿ ಗಣಿ ಸಚಿವರಾಗಿದ್ದಾಗ ಕೊಡಚಾದ್ರಿನಲ್ಲಿ ಮ್ಯಾಂಗನೀಸ್ ಏನು ಸಿಗುತ್ತೆ ಆ ಅದಿರನ್ನ ಆಗಾಗಲೇ ಸಾಕಷ್ಟು ತೋಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರು ನನ್ನ ಹತ್ರ ಕೇಳ್ಕೊಂಡಾಗ ನಾನು ಶಿವಮೊಗ್ಗ DC ಅವ್ರ ಹತ್ರ ಮಾತಾಡಿ ಅದನ್ನ ಸ್ಟಾಪ್ ಮಾಡಿಸ್ದೆ. ಅವಾಗ ಗಣಿ ಸಚಿವರು ಜನಾರ್ದನ್ ರೆಡ್ಡಿ, ಅದನ್ನು ಕೂಡ ನಾನು ಸ್ಟಾಪ್ ಮಾಡಿಸ್ದೆ. ಯಾಕೆ ಅಂದ್ರೆ ತಾವು ಕೇಳ್ತಾ ಇದ್ದೀರಿ, ನಾನು ಹೇಳ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಕೊಡಚಾದ್ರಿನಲ್ಲಿ ಏನು ಹಿಂದೆ ಪುರಾತನ ಕಾಲದಿಂದ ಪೂಜೆ ಮಾಡಿಕೊಂಡು ಪುರೋಹಿತರು ಬಂದಿದ್ರು, ಅವರ ಕುಟುಂಬವನ್ನ ವಜಾ ಮಾಡಿ ಹೊಸದಾಗಿ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಿ, ಹಿಂದೆ ಯಡಿಯೂರಪ್ಪ ಸರ್ಕಾರ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬೇರೆ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಬೇಕು, IAS ಅಧಿಕಾರಿಯನ್ನ ಅಂತ ಅವರು ಪ್ರಯತ್ನ ಮಾಡಿದಾಗ ಅದನ್ನು ಕೂಡ ನಾವು ವಜಾ ಮಾಡಿಸಿದ್ವಿ. ಮೂರನೇದಾಗಿ ಅಲ್ಲಿ ಅದನ್ನೇ ನಂಬಿಕೊಂಡು ತಾವು ಗಮನಿಸಿರ್ಬೋದು, ಕೊಡಚಾದ್ರಿನಲ್ಲಿ ಕೆಳಗಡೆಯಿಂದ ಮೇಲೆ ಕರ್ಕೊಂಡು ಹೋಗೋದಕ್ಕೆ ಸಾಕಷ್ಟು ಜೀಪ್ಗಳನ್ನ ಇಟ್ಕೊಂಡು ಅದೇ ವೃತ್ತಿಯನ್ನ ಮಾಡಿಕೊಂಡು ಅವ್ರ ಕುಟುಂಬವನ್ನ ಸಲಹಿಕೊಂಡು ಜೀವನೋಪಾಯವಾಗಿ ತಮ್ಮ ಸಂಪಾದನೆಯ ಮಾರ್ಗ ಮಾಡ್ಕೊಂಡಿದ್ದಂತಹ ಆ ಚಾಲಕರಿಗೆ, ಆ ಮಾಲಕರಿಗೆ ನಾವು ಸಪೋರ್ಟ್ ಮಾಡಿ, ಬೇರೆ ಯಾವುದೇ ರಸ್ತೆ ಮೇಲ್ಗಡೆ ಮಾಡದ ಹಾಗೆ ಇದೇ ಜೀಪಲ್ಲಿ ಹೋಗಿ ಬರಬೇಕು,
ಅದು ಒಂದು ಖುಷಿ ಇರುತ್ತೆ, ಒಂದು ಚೆನ್ನಾಗಿರುತ್ತೆ ಆ ವಾತಾವರಣ ಅನ್ನೋ ರೀತಿನಲ್ಲಿ. ಅಂದ್ರೆ ಆ ಪ್ರಕೃತಿಯನ್ನ ಯಥಾಸ್ಥಿತಿನಲ್ಲಿ ಕಾಪಾಡ್ಕೊಂಡ್ ಬರ್ಬೇಕು ಅನ್ನೋ ರೀತಿನಲ್ಲಿ ಹೋರಾಟ ಮಾಡಿ ಅದನ್ನು ಕೂಡ ಹಾಗೆ ಮುಂದುವರಿಸಿದ್ವಿ. ಹೀಗೆ ಟೋಟಲಿ ಕರ್ನಾಟಕದಲ್ಲಿ ಸಾಕಷ್ಟು ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ. ಎಲ್ಲಿ ರಸ್ತೆ ಇಲ್ಲ, ಎಲ್ಲಿ ನೀರಿನ ವ್ಯವಸ್ಥೆ ಸರಿ ಇಲ್ಲ, ಎಲ್ಲಿ ಕರೆಂಟ್ ವ್ಯವಸ್ಥೆ ಸರಿ ಇಲ್ಲ, ಆ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಮಾಡಿದ್ದೀವಿ ಕರ್ನಾಟಕ ಸಂರಕ್ಷಣಾ ವೇದಿಕೆ ವತಿಯಿಂದ. ಸಾಕಷ್ಟು ಸರ್ಕಾರಕ್ಕೂ ಕೂಡ ನಾವು ಸಲಹೆ ಪತ್ರಗಳ ಮೂಲಕ ಸಲಹೆ ಸೂಚನೆಗಳನ್ನ ಕೊಡ್ತಾ. ಕಾರ್ಯಕ್ರಮದಲ್ಲಿ ನೂತನ ಪದಾಧಿಕಾರಿಗಳಿಗೆ ವಿವಿಧ ಜವಾಬ್ದಾರಿಗಳಿಗೆ ನೇಮಿಸಿ ಪ್ರಮಾಣ ಪತ್ರ ವಿತರಿಸಲಾಯಿತು. ಉಪಾಧ್ಯಕ್ಷರಾಗಿ ತಿಮ್ಮಯ್ಯ ಮತ್ತು ಶಿವಕುಮಾರ್, ಪ್ರಧಾನ ಕಾರ್ಯದರ್ಶಿಯಾಗಿ ಕೃಷ್ಣಮೂರ್ತಿ, ಸಂಘಟನಾ ಕಾರ್ಯದರ್ಶಿಯಾಗಿ ಮನೋಜ್, ಜಂಟಿ ಕಾರ್ಯದರ್ಶಿಯಾಗಿ ಪ್ರಸನ್ನಕುಮಾರ್, ಸಂಚಾಲಕರಾಗಿ ಶಿವಣ್ಣ ಮತ್ತು ರಮೇಶ್ ಆಯ್ಕೆಗೊಂಡರು. ನಾಡಿನ ನೆಲ, ಜಲ ಮತ್ತು ಭಾಷೆಯ ರಕ್ಷಣೆಗಾಗಿ ಸಂಘಟನೆಯು ಸದಾ ಮುಂಚೂಣಿಯಲ್ಲಿರಲಿದೆ. ನೂತನ ಪದಾಧಿಕಾರಿಗಳು ಸಂಘಟನೆಯ ಆಶಯದಂತೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿದ್ದಾರೆ ಎಂದು ರಾಜ್ಯ ಅಧ್ಯಕ್ಷರಾದ ಎಸ್ ಶಿವಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದರು. ಸರ್, ಇವತ್ತು ಮೊದಲನೇದಾಗಿ ನಮ್ಮ ಕರ್ನಾಟಕ ಸಂರಕ್ಷಣಾ ವೇದಿಕೆಯ ವತಿಯಿಂದ ತಾಲೂಕು ಮಟ್ಟದ ಪದಾಧಿಕಾರಿಗಳ ಆಯ್ಕೆಯನ್ನ ನಮ್ಮ ರಾಜ್ಯಾಧ್ಯಕ್ಷರು ಆಯ್ಕೆ ಮಾಡಿದ್ರು ಈ ಹಿಂದೆ. ಇವತ್ತು ಅವ್ರಿಗೆಲ್ಲರಿಗೂ ಸಹ ಆದೇಶ ಪತ್ರ ನೀಡುವುದರ ಮೂಲಕ ಅವ್ರನ್ನ ಅಧಿಕೃತವಾಗಿ ಇಂದಿನಿಂದ ಈ ಕೂಡಲೇ ಘೋಷಣೆ ಮಾಡಿರ್ತಾರೆ. ಅವ್ರಿಗೆಲ್ಲರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಶುಭವನ್ನ ಕೋರ್ತಾ, ಈ ಸಂದರ್ಭದಲ್ಲಿ ನಮಗೆ ಇದಕ್ಕೆಲ್ಲದಕ್ಕೂ ಎಲ್ಲ ಕಾರ್ಯಕ್ರಮಕ್ಕೂ ಸಹಕಾರ ಕೊಟ್ಟಂತ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ಹಾಗೂ ನನ್ನ ನೆಚ್ಚಿನ ಗುರುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ನಾವು ಸಂಘಟನೆಯವರು ಎಲ್ಲರೂ ಒಂದು ಮನೆಯ ಮಕ್ಕಳು ಮತ್ತೆ ಒಂದೇ ತಾಯಿಯ ಮಕ್ಕಳು, ಆ ರೀತಿ ಎಲ್ಲರೂ ಒಗ್ಗೂಡಿಕೊಂಡು ಕಾರ್ಯಕ್ರಮಗಳನ್ನ ಕನ್ನಡ ನಾಡು ನುಡಿ ಜಲದ ಬಗ್ಗೆ ಯಾವುದೇ ವಿಚಾರ ಆಗಿರ್ಬೋದು ಅದಕ್ಕೆ ಎಲ್ಲರೂ ನಾವು ಒಗ್ಗೂಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಏನಪ್ಪಾ ಈ ಸಂದರ್ಭದಲ್ಲಿ ನಾನೊಂದು ವಿಚಾರವನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾವು ತಿನ್ನೋಂಥ ಆಹಾರ, ಕುಡಿಯುವಂಥ ನೀರು, ಸೇವಿಸುವಂಥ ಗಾಳಿ ತುಂಬಾ ಅತ್ಯುತ್ತಮವಾಗಿ ನಮಗೆ ಬೇಕಾಗಿರೋಂಥ ಪ್ರಕೃತಿದತ್ತವಾಗಿ ಸಿಗೋಂಥದ್ದು, ಅದು ಅಮೂಲ್ಯವಾದಂತಹ ವಸ್ತು. ಅದು ಏನಾಗಿದೆ ಅಂತಂದ್ರೆ ಇವತ್ತು ನಮ್ಗಾಲೆ ಸುಮಾರು ವಾಯು ಮಾಲಿನ್ಯದ ತೊಂದರೆ ಆಗಿದೆ, ಈಗಾಗಲೇ ಅನುಭವಿಸ್ತಾ ಇದ್ದೀವಿ. ಪಿಣ್ಯದಲ್ಲಿದ್ದಂತಹ ದಾಸರಳ್ಳಿಯಲ್ಲಿದ್ದಂತಹ ಅದನ್ನ ಕೈಗಾರಿಕಾ ಪ್ರದೇಶನ ತಗೊಂಬಂದು ನಮ್ಮ ತಾಲೂಕಿಗೆ ಹಾಕಿದ್ದಾರೆ. ಅದು ಈಗಾಗಲೇ ನಮ್ಗೆ 50 ಭಾಗ ನಮ್ಗೆ ಉತ್ತಮವಾದ ಗಾಳಿ ಸಿಕ್ಕಿದ್ರೆ 50 ಭಾಗ ಉತ್ತಮವಾದ ಗಾಳಿ ಸಿಗ್ತಾ ಇಲ್ಲ. ಇರ್ಲಿ, ಏನು ಮಾಡಕ್ಕಾಗಲ್ಲ. ಅದನ್ನ ನಾವು ಈಗ ಗಿಡ ಮರ ನೆಡೋದ್ರ ಮುಖಾಂತರ ಸ್ವಲ್ಪ ವಾಯುವನ್ನ ನಾವು ಉತ್ತಮವಾಗಿ ಸಿಗುವಂತ ಅಮೂಲ್ಯವಾಗಿ ನಾವು ಮಾಡ್ಕೊಳ್ಳೋ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ. ತದನಂತರ ಈಗೇನಪ್ಪಾ ಅಂತಂದ್ರೆ, ಈಗ ನಮ್ಗೆ ವೃಷಭಾವತಿ ನೀರು, ಕೊಳಚೆ ನೀರು, ಆ ನೀರು ನಮ್ಮ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಬೇಕಾಗಿಲ್ಲ. ಅದು ನಮ್ಮ ನೆಲಮಂಗಲ ತಾಲೂಕು ನಮ್ಮ ಎಲ್ಲರ ನಮ್ಮ ತಾಲೂಕಿನ ಜನತೆಯ ಸೊತ್ತು ಹೊರತು ಯಾವುದೇ ಸರ್ಕಾರದ ಸೊತ್ತಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಪರ ಸಂಘಟನೆಗಳು ಮತ್ತೆ ನಮ್ಮ ರೈತ ಪರ ಸಂಘಟನೆಗಳು ಎಲ್ಲಾ ರೀತಿ ಏನು ನಮ್ಮ ತಾಲೂಕಿನಾದ್ಯಂತ ಯಾವ ರೀತಿ ಸಂಘಟನೆಗಳು ಇದೆಯೋ ಎಲ್ಲಾ ಸಂಘಟನೆಗಳು ನಾವು ಒಂದು ಕೈಯಲ್ಲಿ ಒಂದು ಹಿಡಿತದಲ್ಲಿ ನಾವೆಲ್ಲರೂ ಕೂತು ಇದೇ ಐಬಿನಲ್ಲಿ ತಮ್ಮೆಲ್ಲರನ್ನೂ ಸಹ ಕರೆದು ಒಂದು ಪ್ರೆಸ್ ಮೀಟ್ ಮಾಡಿ ಎಲ್ಲಾ ನಮ್ಮ ಸಂಘಟನೆಯವರೆಲ್ಲರೂ ಸಹ ನಾವು ಒಂದು ಅಂತ ಹೇಳಿ ನಾವು ಬಲವಾಗಿ ಎಲ್ಲಾ ಸಂಘಟನೆಯವರ ಹತ್ರನು ಮಾತಾಡಿ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರು ಸುಮಾರು ಜನ ನಮ್ಮ ತಾಲೂಕಿನಲ್ಲಿದ್ದಾರೆ ಮತ್ತು ಬೆಂಗಳೂರು ನಗರ ಪ್ರದೇಶದಲ್ಲಿದ್ದಾರೆ. ನನಗೆ ಹಲವಾರು ಕಮ್ಮಿ ಅಂತಂದ್ರು ಎಷ್ಟು ಸಂಘಟನೆ ಇದೆಯೋ 80ರಿಂದ 100 ಪಟ್ಟು ರಾಜ್ಯಾಧ್ಯಕ್ಷರುಗಳು ಎಲ್ಲರೂ ಸಹ ನನಗೆ ಚಿರಪರಿಚಿತರು. ಮತ್ತೆ ಅವರ ನಮ್ಮ ಒಡನಾಟ ಎಲ್ಲ ತುಂಬಾ ಬಾಂಧವ್ಯ ತುಂಬಾ ಚೆನ್ನಾಗಿದೆ. ನಾವೆಲ್ಲ ಸ್ನೇಹಿತ ವರ್ಗದವರ ನಾವು ಹಿಂದಿನಿಂದನೂ ಸುಮಾರು ನಾನು ಈಗಲೂ ಸಹ ನಾನು 1.5 ದಶಕಗಳ ಕಾಲದಿಂದಲೂ ಸಹ ನಾನು ಸಂಘಟನೆಯಲ್ಲಿ ನಾನು ಸಹ ಕಾರ್ಯವನ್ನ ಮಾಡ್ಕೊಂಡು ಬಂದಿದ್ದೀನಿ. ನಮ್ಗೆ ಸಂಘಟನೆ ಏನು ಹೊಸ್ತಲ್ಲ. ಆಮೇಲೆ ಯಾವುದೇ ವಿಚಾರ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸಂಘಟನೆಗೆ ಯಾವುದು ನಮ್ಗೆ ದೊಡ್ಡದಲ್ಲ. ನಮ್ಮ ರೀತಿಯಲ್ಲಿ ನ್ಯಾಯ ರೀತಿಯಲ್ಲಿ ಅವರು ನಮ್ಗೆ ನೀರು ಏನು ಕೊಳಚೆ ನೀರಿದೆ ನಮಗೆ ಬೇಕಾಗಿಲ್ಲ. ಆಮೇಲೆ ಯಾವತ್ತೂ ಕೂಡ ಅಮೃತನೇ, ವಿಷನೇ. ಇದನ್ನ ಯಾಕೆ ಹೇಳಕ್ ಇಚ್ಛೆ ಪಡ್ತೀನಿ ಅಂತಂದ್ರೆ, ಗೋಮಾತೆಯಿಂದ ಬಂದಂತ ಹಾಲು ಅಮೃತ, ಅದೇ ನಾವು ಬಾತ್ರೂಮ್ ಅಲ್ಲಿ ಬಂದಂತ ನೀರು ಅದು ಯಾವಾಗ್ಲೂ ವಿಷ. ಅರ್ಥ ಆಯ್ತು ಹೇಳಿದ್ದು? ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಅಮೃತನ ನಾವು ಯಾವುದೇ ಕಾರಣಕ್ಕೂ ಅಮೃತ ಆಗಿ ಬಳಸ್ಬೋದ ಹೊರತು
ಅಮೃತನ ನಾವು ಯಾವಾಗ್ಲೂ ಸಹ ಅಮೃತವಾಗಿ ಬಳಸಬಹುದು ಹೊರತು ನಾವು ಯಾವುದೇ ಒಂದು ಗಲೀಜಾಗಿರ್ಬೋದು ಮತ್ತೊಂದು ಆಗ್ಬೋದು ಯಾವುದೇ ರೀತಿ ಆ ನೀರ್ನ ನಾವು ಎಷ್ಟೇ ಪರಿಶುದ್ಧ ಮಾಡಿದ್ರು ಪ್ರಮಾಣವಾಗ್ಲೂ ಅದು ಅಮೃತ ಆಗಲ್ಲ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮಕ್ಕಳಾಗಿರ್ಬೋದು ಮತ್ತೆ ತಿರ್ಗಾ ನಮ್ಮ ಯುವ ಪೀಳಿಗೆ ಆಗಿರ್ಬೋದು, ನಾವು ಒಂದು ಸ್ವಾರ್ಥ ಹೇಳ್ತಾ ಇಲ್ಲ, ನಮ್ಮ ಎಲ್ಲರ ಮಕ್ಕಳು ಅಂದ್ರೆ ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲಾ ಜನಗಳ ಮಕ್ಕಳು ಮತ್ತೆ ಅವರ ಮೊಮ್ಮಕ್ಕಳು ಮತ್ತೆ ಯುವ ಪೀಳಿಗೆಗೆ ಎಲ್ಲರಿಗೂ ಸಹ ಕುಂದುಕೊರತೆ ಆಗ್ತದೆ. ಆಮೇಲೆ ಏನಾಗ್ತದೆ ಅಂತಂದ್ರೆ ಆ ನೀರ್ನ ನಾವು ಈಗ ಗಾಳಿನೇ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ, ನಮಗ್ ದೇಹಕ್ಕೆ ಸ್ವೀಕರಿಸಂತ ನೀರು ಸಹ ವಿಷ ಆದ್ರೆ ಮುಂದೆ ಮಕ್ಕಳು ಏನಾಗ್ತಾರೆ ಅಂದ್ರೆ ಕುಬ್ಜ ಆಗ್ತಾರೆ. ಅಂದ್ರೆ ಕೈ ಕಾಲು ಮತ್ತೊಂದು ಅದು ಕರೆಕ್ಟ್ ಆಗಿ ಇರೋದಿಲ್ಲ, ಹ್ಯಾಂಡಿಕ್ಯಾಪ್ಟ್ ಆಗಿ ಹುಟ್ಟುತ್ತಾರೆ. ಅದನ್ನ ಕನ್ನಡದಲ್ಲಿ ಕುಬ್ಜ ಅಂತ ಹೇಳ್ತಾರೆ. ಅದು ಆ ರೀತಿಯ ಬೆಳವಣಿಗೆ ನಾವು ಕಣ್ಮುಂದೆ ನಾವು ನೋಡ್ಬೇಕಾ? ಆ ಕರ್ಮ ನಮಗ್ ಬೇಕ್ರಾ? ದಯವಿಟ್ಟು ಬೇಕಾಗಿಲ್ಲ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರ ಸಹಾಯದೊಂದಿಗೆ ಮತ್ತು ನಮ್ಮ ಕನ್ನಡ ಪರ ಎಲ್ಲಾ ಸಂಘಟನೆಗಳ ಸಹಾಯದೊಂದಿಗೆ ಮತ್ತು ರೈತ ಪರ ಸಂಘಟನೆಯ ಸಹಾಯಗಳೊಂದಿಗೆ ನಾವು ಇದರ ಬಗ್ಗೆ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಶತಾಗತ ಯಾವುದೇ ಕಾರಣಕ್ಕೂ ನಾವು ವೃಷಭಾವತಿ ನೀರನ್ನ ನೆಲಮಂಗಲಕ್ಕೆ ಬಿಟ್ಕೊಳ್ಳೋದಕ್ಕೆ ನಾವು ಇಷ್ಟಪಡಲ್ಲ. ಇಷ್ಟ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯ ಕಾರ್ಯದರ್ಶಿ ಬಿಎನ್ ಗಂಗಾಧರ್, ಕಾರ್ಮಿಕ ಘಟಕದ ಕಸಬಾ ಹೋಬಳಿ ಅಧ್ಯಕ್ಷ ಬಿಎನ್ ರಘುಕುಮಾರ್ ಹಾಗೂ ನೆಲಮಂಗಲ ತಾಲೂಕು ಅಧ್ಯಕ್ಷ ರಂಗರಾಜು ಉಪಸ್ಥಿತರಿದ್ದು ನೂತನ ಸದಸ್ಯರಿಗೆ ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕಿನ ಕರ್ನಾಟಕ ಸಂರಕ್ಷಣಾ ವೇದಿಕೆಯ ಹಲವಾರು ಸಕ್ರಿಯ ಕಾರ್ಯಕರ್ತರು ಹಾಗೂ ಮಹಿಳಾ ಮುಖಂಡರು ಭಾಗವಹಿಸಿ ನೂತನ ಪದಾಧಿಕಾರಿಗಳಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿದರು.